ಭಾರತದ ಪರ ಪಕ್ಷಕ್ಕೆ ಭಾರೀ ಗೆಲುವು. ಮಾಲ್ಡೀವ್ಸ್ ಅಧ್ಯಕ್ಷರ ಎದೆಯಲ್ಲಿ ಡವಡವ. ಚೀನಾದ ಬಳಿ ಹೋಗಿ ಮಣ್ಣು ತಿನ್ನುವ ಕೆಲಸ ಮಾಡ್ತಾ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೀಗ ಭಾರತ ಮತ್ತು ಮಾಲ್ಡೀವ್ಸ್ ಏನಿದೆ ಇವೆರಡರ ನಡುವೆ ಒಂದು ರೀತಿಯ ರಾಜತಾಂತ್ರಿಕ ಯುದ್ಧವೇ ನಡೀತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಮಾಲ್ಡೀವ್ಸ್ ಮತ್ತು ಭಾರತಕ್ಕೆ ಕಂಡ್ರೆ ಆಗೋದಿಲ್ವಾ ಎನ್ನುವಂತಹ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರ್ ನಡೀತಾ ಇದೆ. ಇದರ ನಡುವೆ ಇದೀಗ ಮಾಲ್ಡೀವ್ಸ್ನ ಅಧ್ಯಕ್ಷರು ಏನಿದ್ದಾರೆ ಚೀನಾಕ್ಕೆ 5 ದಿನಗಳ ಭೇಟಿಯನ್ನು ನೀಡಿ ಇನ್ನಿಲ್ಲದ ಉಂಬುವರ್ತನೆಯನ್ನು ತೋರಿಸಿದ್ದಾರೆ. ಅದೇನಪ್ಪ ಅಂದರೆ, ಹಿಂದೂ ಮಹಾಸಾಗರ ಯಾರಪ್ಪನ ಸೊತ್ತು ಅಲ್ಲ, ಯಾರೂ ಕೂಡ ಅಲ್ಲಿ ದರ್ಬಾರ್ ಮಾಡುವಂತಿಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಇದೀಗ ಮಾಲ್ಡೀವ್ಸ್ನಲ್ಲಿ ಇರುವಂತಹ ಭಾರತೀಯ 77 ಏನು ಸೈನಿಕರಿದ್ದಾರೆ ಅವರನ್ನು ವಾಪಸ್ ಪಡೆದುಕೊಳ್ಳಲು ಗಡುವನ್ನು ನೀಡಿದೆ. ಇದರಿಂದ ಈ ವಾತಾವರಣ ಮತ್ತಷ್ಟು ಬಿಗಡಾಯಿಸಿದೆ. ಹಾಗಾದರೆ ಏನದು ಸ್ಟೋರಿ, ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಇದೊಂದು ರೀತಿ ಇದೀಗ ಕಿರಿಕನ್ನು ತೆಗಿತಾ ಇದೆ. ಇಲ್ಲಿರುವಂತಹ ಸೇನಾ ಸಿಬ್ಬಂದಿಯನ್ನು ಮಾರ್ಚ್ 15ರ ಒಳಗೆ ಕರೆಸಿಕೊಳ್ಳಬೇಕು ಎನ್ನುವಂತಹ ಒಂದು ಗಡುವನ್ನು ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ ಹೇಳಿದ್ದಾರೆ ಭಾರತಕ್ಕೆ. ಅದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 77 ಸೈನಿಕರು ಇಲ್ಲಿದ್ದಾರೆ, ಅವರು ಅಲ್ಲಿದ್ದರೆ ನಮಗೆ ತೊಂದರೆ ಆಗುತ್ತೆ ಎನ್ನುವಂತಹ ಮಾತನ್ನು ಇದೀಗ ಮುಯಿಜು ಹೇಳಿದ್ದಾರೆ. ಅದು ಕೂಡ ಏನೋ ಚೀನಾದ ಭೇಟಿ 5 ದಿನದ ಬಳಿಕ ಬಂದ ಮೇಲೆ ಇಂತಹದೊಂದು ಮಾತನ್ನು ಹೇಳಿರುವಂಥದ್ದು ದೊಡ್ಡ ಸುದ್ದಿಗೆ ಕಾರಣವಾಗಿದೆ. ಇದರ ಜೊತೆಯಲ್ಲಿಯೇ ಭಾರತಕ್ಕೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಅದೇನಪ್ಪ ಅಂದರೆ, ಭಾರತವನ್ನು ಬೆಂಬಲಿಸುವಂತಹ ಒಂದು ಪಕ್ಷಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಹಾಗಾದರೆ ಯಾವ ಚುನಾವಣೆಯಲ್ಲಿ ಜಯ ಸಿಕ್ಕಿದೆ ಅದನ್ನು ಹೇಳುವುದಕ್ಕೂ ಮೊದಲು ಸೈನಿಕರ ವಿವಾದ ಇಷ್ಟು ದಿನ ಇಲ್ಲದಂತಹ ತಕರಾರು ಈಗ ಏಕೆ ಬಂತು ಅದೆಲ್ಲವನ್ನು ನೋಡೋದಕ್ಕೂ ಮುಂಚೆ ಈ ವಿವಾದ ಸೃಷ್ಟಿಯಾಗಿದ್ದು ಹೇಗೆ ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಇಂತಹದೊಂದು ವಿಚಾರ ಶುರುವಾಗಿದ್ದೇ ಮೋದಿಯವರ ಆ ಒಂದು ಭೇಟಿಯಿಂದ. ಹೌದು, ನಮ್ಮದೇ ಲಕ್ಷದ್ವೀಪಕ್ಕೆ ನರೇಂದ್ರ ಮೋದಿಯವರು ಒಂದು ಭೇಟಿಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಇದೆಲ್ಲ ಬದಲಾವಣೆಗಳು ಆದವು. ಇನ್ನು ಲಕ್ಷದ್ವೀಪ ನಮ್ಮ ಭಾರತದ ಅವಿಭಾಜ್ಯ ಅಂಗ. ಇಲ್ಲಿ ಸುಮಾರು 65,000 ಜನರು ವಾಸವಿದ್ದಾರೆ. ಇದರ ವಿಸ್ತೀರ್ಣ 32.62 ಚದುರ ಕಿಲೋಮೀಟರ್ ಇರುವಂತಹದ್ದು. ಇದರ ರಾಜಧಾನಿ ಬಂದು ಕರವತ್ತಿ. ಇದನ್ನು ಚೇರರು, ಚೋಳರು, ಅದಾದ ಬಳಿಕ ಮುಸ್ಲಿಮರು ಆಳುವಂತಹ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಟಿಪ್ಪು ಸುಲ್ತಾನನ ಹಿಡಿತ ಕೂಡ ಇಲ್ಲಿ ಇತ್ತು ಎನ್ನುವಂತಹ ಮಾತುಗಳು ಕೇಳಿಬಂದಿದ್ದಾವೆ. 1787ರಲ್ಲಿ ಈತ ಬ್ರಿಟಿಷರಿಗೆ ಈ ಲಕ್ಷದ್ವೀಪವನ್ನು ಬಿಟ್ಟು ಕೊಡ್ತಾನೆ. ಆಮೇಲೆ ಸ್ವತಂತ್ರ ಆಗುತ್ತೆ. ಅದಾದ ಮೇಲೆ ಕೇಂದ್ರಾಡಳಿತ ಪ್ರದೇಶವಾಗುತ್ತೆ. ಆದ ನಂತರ ಹಾಗೆ ಮುಂದುವರೆದಿರುತ್ತೆ. ಆದರೆ ಇದೀಗ ನರೇಂದ್ರ ಮೋದಿಯವರ ಒಂದು ಭೇಟಿಯಿಂದ ಈ ಲಕ್ಷದ್ವೀಪದ ಬಗ್ಗೆ ಇಡೀ ವಿಶ್ವವೇ ಮಾತನಾಡುವಂತೆ ಆಗಿದೆ. ಆದರೂ ಈ ಮೊದಲು ಲಕ್ಷದ್ವೀಪ ಹೇಗಿತ್ತು ಅಂತ ನೋಡಿದರೆ ನಿಜಕ್ಕೂ ಒಂದು ರೀತಿ ಭಯವನ್ನು ಹುಟ್ಟಿಸುತ್ತೆ. ಯಾಕಂದರೆ ಇದು ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶನ ಎನ್ನುವ ಅನುಮಾನ ಶುರುವಾಗುತ್ತೆ. ಹೌದು ಸ್ನೇಹಿತರೆ, ಲಕ್ಷದ್ವೀಪ ಇದು ಭಾರತದ ಅವಿಭಾಜ್ಯ ಅಂಗ, ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಆದರೆ ಅಲ್ಲಿನ ಪರಿಸ್ಥಿತಿ ಆ ರೀತಿಯಾಗಿ ಇರಲಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಂಡೇ ಅಂದರೆ ಭಾನುವಾರ ನಾವೆಲ್ಲರೂ ಕೂಡ ರಜೆ ತಗೊಳ್ತೀವಿ. ಆದರೆ ಈ ಲಕ್ಷದ್ವೀಪದಲ್ಲಿ ಏನಾಗ್ತಿತ್ತು ಅಂದರೆ ಗೊತ್ತಾ, ಶುಕ್ರವಾರ ರಜೆಯನ್ನು ಕೊಡ್ತಾಯಿದ್ರು. ನಾವು ಊಟಕ್ಕೆ ಅಂದರೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಮೊಟ್ಟೆ ಕೊಡ್ತೀವಿ, ಅನ್ನ ಕೊಡ್ತೀವಿ, ಹೀಗೆ ಹಲವು ಐಟಮ್ಸ್ಗಳನ್ನು ಕೊಡ್ತೀವಿ. ಬಟ್ ಅಲ್ಲೇನು ಕೊಡ್ತಾಯಿದ್ರು ಗೊತ್ತಾ, ಬೀಫನ್ನು ಕೊಡ್ತಾಯಿದ್ರು. ಇನ್ನು ದಿನದಿಂದ ದಿನಕ್ಕೆ ಇಲ್ಲಿ ಮುಸ್ಲಿಮರು ಹೆಚ್ಚಾಗುವಂತಹ ಕೆಲಸಗಳು ನಡೆದಿದ್ವು. ಭಾರತ ನಮ್ಮದೇ ದೇಶದ ಒಂದು ಕೇಂದ್ರಾಡಳಿತ ಪ್ರದೇಶನ ಅನ್ನುವಂತಹ ಮಟ್ಟಿಗೆ ಇಲ್ಲಿನ ಕೆಲವೊಂದು ನಿಯಮಗಳು ನಡೀತಾ ಇದ್ವು. ಆದರೆ ಪ್ರಫುಲ್ ಪಟೇಲ್ ಏನಿದ್ದಾರೆ ಇವರು ಇಲ್ಲಿ ಗವರ್ನರ್ ಆಗಿ ಸೇರ್ಪಡೆಯಾಗ್ತಾರೆ. ಅದಾದ ಬಳಿಕ ಇವುಗಳು ಹಂತ ಹಂತವಾಗಿ ಕಡಿಮೆ ಆಗುತ್ತೆ. ಸೊ ಒಂದು ರೀತಿ ವಿವಾದವೇ ಇಲ್ಲಿ ಸೃಷ್ಟಿಯಾಗುವಂಥ ಕೆಲಸಗಳು ಕೂಡ ಆಗುತ್ತೆ. ಇದೆಲ್ಲವನ್ನು ಗಮನಿಸಿದ ನರೇಂದ್ರ ಮೋದಿಯವರು ವಿಶೇಷವಾಗಿ 2 ದಿನ ಭೇಟಿಯನ್ನು ನೀಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೌದು ಸ್ನೇಹಿತರೆ, ನರೇಂದ್ರ ಮೋದಿಯವರು ಇಲ್ಲಿ ಭೇಟಿಯನ್ನು ನೀಡುವ ಮೂಲಕ ಭಾರತೀಯರು ಇವರೆಲ್ಲರೂ ಎನ್ನುವಂತಹ ಭಾವನೆಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಮತ್ತೊಂದು ಮಾಸ್ಟರ್ ಪ್ಲಾನ್ ಕೂಡ ಇತ್ತು. ಅದೇನೆಂದರೆ ಅದುವೇ ಮಾಲ್ಡೀವ್ಸ್ಗೆ ಬುದ್ಧಿ ಕಲಿಸೋದು, ಚೀನಾಗೆ ಎಚ್ಚರಿಕೆ ಕೊಡುವಂಥದ್ದು. ಹೌದು, ಇತ್ತೀಚೆಗೆ ಮಾಲ್ಡೀವ್ಸ್ ಭಾರತವನ್ನು ಬಿಟ್ಟು ಚೀನಾದ ಕಡೆ ವಾಲುತ್ತಿರುವಂತಹ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದರೆ ಹಿಂದೂ ಮಹಾಸಾಗರದ ಒಂದು ಆಯಕಟ್ಟಿನ ಪ್ರದೇಶದಲ್ಲಿರುವಂತಹ ದೇಶ ಯಾವುದು ಅಂದರೆ ಅದು ಮಾಲ್ಡೀವ್ಸ್.
ಅದು ಭಾರತದ ವಿರುದ್ಧ ನಿಂತರೆ ಚೀನಾಕ್ಕೆ ಖುಷಿಯಾಗುತ್ತೆ. ಯಾಕಂದರೆ ಆ ಪ್ಲೇಸಲ್ಲಿ ತನಗೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಬಹುದು. ಅದೇ ಕಾರಣಕ್ಕೆ ಅದೇನಾದರೂ ಕೈ ಬಿಟ್ಟರೆ ಭಾರತಕ್ಕೆ ಕಟ್ಟಿಟ್ಟ ಬುತ್ತಿ ಅಪಾಯ ಎನ್ನುವಂಥದ್ದು. ಅದೇ ಕಾರಣಕ್ಕೆ ಎರಡೂ ದೇಶಗಳು ಮಾಲ್ಡೀವ್ಸನ್ನು ಒಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಮಾಲ್ಡೀವ್ಸ್ ತನ್ನ ನರಿಬುದ್ಧಿಯನ್ನು ತೋರಿಸಿ ಚೀನಾ ಕಡೆ ವಾಲಿತು. ಅದಕ್ಕೆ ನರೇಂದ್ರ ಮೋದಿಯವರು ಒಂದು ಪ್ಲಾನನ್ನು ಕೂಡ ಮಾಡಿದರು. ಅದೇನೆಂದರೆ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗೆ ಹೋಲಿಸ್ಕೊಂಡ್ರೆ ಅವೆರಡು ಒಂದೇ ಆಗಿದ್ದಾವೆ. ಬಟ್ ಮಾಲ್ಡೀವ್ಸು ಈ ಪ್ರವಾಸೋದ್ಯಮ ಏನಿದೆ, ಈ ಪ್ರವಾಸೋದ್ಯಮದಲ್ಲಿ ಹೆಚ್ಚು ಲಾಭವನ್ನು ಪಡೆದುಕೊಳ್ತಾ ಇತ್ತು. ಅದೇ ಕಾರಣಕ್ಕೆ ಅದಕ್ಕೆ ಬ್ರೇಕ್ ಹಾಕಬೇಕು ಎನ್ನುವಂಥ ಕಾರಣಕ್ಕೆ ಲಕ್ಷದ್ವೀಪವನ್ನು ಅಭಿವೃದ್ಧಿ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ರು. ಅದೇ ಕಾರಣಕ್ಕೆ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದರು. 1500 ಕೋಟಿಗೂ ಹೆಚ್ಚು ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದರು. ಲಕ್ಷದ್ವೀಪದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು, ಏನೆಲ್ಲ ರೀತಿಯ ಬದಲಾವಣೆಗಳಾದರೆ ಇದು ಅಭಿವೃದ್ಧಿ ಆಗುತ್ತೆ ಎನ್ನುವಂಥ ಕೆಲವೊಂದು ಪ್ಲಾನ್ಗಳನ್ನು ಕೂಡ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಕೂಡ ಹೆಚ್ಚು ಸುದ್ದಿಗೆ ಬಂದಿತ್ತು ಸ್ನೇಹಿತರೆ. ಅದೇನಪ್ಪ ಅಂದರೆ, ಈ ಲಕ್ಷದ್ವೀಪದಲ್ಲಿ ಮೋದಿಯವರು ಭೇಟಿ ನೀಡಿದಾಗ ಇಂಟರ್ನೆಟ್ನಲ್ಲಿ ಲಕ್ಷದ್ವೀಪ ಹುಡುಕುವರ ಸಂಖ್ಯೆ ಏನಾಯಿತು, ಹೆಚ್ಚಾಯಿತು. ಈ ಉರಿಯನ್ನು ಈ ಮಾಲ್ಡೀವ್ಸ್ ತಡೆಯೋಕೆ ಆಗಲಿಲ್ಲ. ಒಂದು ಎಡವಟ್ಟನ್ನೇ ಮಾಡಿಬಿಡ್ತು. ಅದೇನಪ್ಪ ಅಂದರೆ, ನರೇಂದ್ರ ಮೋದಿಯವರ ಭೇಟಿಯ ಬಗ್ಗೆ ಮಾಲ್ಡೀವ್ಸ್ ಇನ್ನಿಲ್ಲದ ಟ್ವೀಟ್ಗಳನ್ನು ಮಾಡ್ತು. ಅದರಲ್ಲೂ ಕೂಡ ಮುಖ್ಯವಾಗಿ ಮಾಹಿತಿ ಮತ್ತು ಕಲೆ ಖಾತೆ ಉಪಸಚಿವೆ ಏನಿದ್ದಾರೆ ಮೆರಿಯಮ್ ಶಿಯೋನಾ ಮೋದಿಯವರನ್ನು ಒಬ್ಬ ಜೋಕರ್ ಅಥವಾ ಹಾಸ್ಯಗಾರ ಅಂತ ಕರೆದಿತ್ತು. ಅದಷ್ಟೇ ಅಲ್ಲದೆ ಇಸ್ರೇಲ್ ಕೈಗೊಂಬೆ ಅಂತ ಮೂದಿಲಿಸುವ ಒಂದು ಕೆಲಸವನ್ನು ಮಾಡಿದರು. ಹೌದು ಸ್ನೇಹಿತರೆ, ಇಂತಹ ಕೆಲಸವನ್ನು ಆದ ಬಳಿಕ ಭಾರತದಲ್ಲಿ ಒಂದು ಅಭಿಯಾನ ಶುರುವಾಗುತ್ತೆ. ಅದುವೇ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ. ಅದಾದಮೇಲೆ ಏನಾಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೌದು ಸ್ನೇಹಿತರೆ, ಈ ಅಭಿಯಾನಕ್ಕೆ ಭಾರತದ ಸ್ಟಾರ್ ನಟರಿರಬಹುದು, ಕ್ರಿಕೆಟರ್ಸ್ ಇರಬಹುದು, ಹೀಗೆ ಭಾರತಕ್ಕೆ ಸಂಬಂಧಪಟ್ಟ ಹಲವರು ಅಭಿಯಾನಕ್ಕೆ ಬೆಂಬಲವನ್ನು ಸೂಚಿಸಿದರು. ಅದರಲ್ಲೂ ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಡೀ ಮಾಲ್ಡೀವ್ಸೇ ಒಂದು ರೀತಿ ಬೆಚ್ಚಿ ಬೀಳುವಂತಹ ರಿಯಾಕ್ಷನ್ಗಳು ಕೂಡ ಬಂದವು. ಅದರಲ್ಲೂ ಇಸ್ರೇಲ್ ಒಂದು ಹೆಜ್ಜೆ ಮುಂದೆ ಇಟ್ಟು ಭಾರತದೊಂದಿಗೆ ಕೈ ಜೋಡಿಸುವುದಾಗಿ ಕೂಡ ಹೇಳಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಇನ್ನು ಇದೆಲ್ಲವನ್ನ ಗಮನಿಸಿದ ಇಸ್ರೇಲ್ ಯಾರೆಲ್ಲ ಟ್ವೀಟ್ ಮಾಡಿದ್ರು ಆ 3 ಸಚಿವರ ಅಮಾನತು ಮಾಡುವಂಥ ಕೆಲಸ, ಅಂದರೆ ಸದಸ್ಯತ್ವದಿಂದ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಿದರು. ಅವರು ಮಾಡಿದ ಶಿಯೋನಾ ಏನಿದ್ದಾರೆ ಅವರು ಮಾಡಿದಂಥ ಪೋಸ್ಟನ್ನು ಕೂಡ ಡಿಲೀಟ್ ಮಾಡಿದರು. ಈ ಬಾಯ್ಕಾಟ್ ಅಭಿಯಾನ ಇದೆಯಲ್ಲ ಸ್ನೇಹಿತರೆ, ಈ ಬಾಯ್ಕಾಟ್ ಅಭಿಯಾನದಲ್ಲಿ ಒಂದೇ ದಿನಕ್ಕೆ 10,000 ರೂಮ್ಗಳು, 5,500 ಟಿಕೆಟ್ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದ್ವು. ಇದಷ್ಟೇ ಅಲ್ಲದೆ ಹಲವು ಉದ್ಯಮಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಭಾರತಕ್ಕೆ ಬೆಂಬಲವನ್ನು ನೀಡಿದರು. ಒಂದೇ ಒಂದು ದಿನಕ್ಕೆ $100 ಮಿಲಿಯನ್ ನಷ್ಟವನ್ನು ಅನುಭವಿಸಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಏನಪ್ಪಾ ಅಂದರೆ ಇಷ್ಟು ದಿನ ಅಂದರೆ ಈ ಸುಮಾರು ಭಾರತ ಮತ್ತು ಮಾಲ್ಡೀವ್ಸ್ ಜೊತೆ ದಶಕಗಳ ಸಂಬಂಧ ಇದೆ. ಆ ದಶಕಗಳಲ್ಲಿ ಅಂದರೆ ಇಂದಿನಿಂದಲೂ ಕೂಡ 77 ಭಾರತೀಯರು ಈ ಮಾಲ್ಡೀವ್ಸ್ನಲ್ಲಿ ಇದ್ದರು, ಅಂದರೆ ಸೈನಿಕರಿದ್ದರು. ಇಷ್ಟು ದಿನ ಇಲ್ಲದಂತಹ ಕೇತೆ ಈಗ ಯಾಕೆ ತೆಗಿತಾ ಇದೆ ಎನ್ನುವಂತಹದ್ದು. ಖಂಡಿತವಾಗಿಯೂ ಈ ಮಾತನ್ನು ಮಾಲ್ಡೀವ್ಸೇ ಹೇಳಿರಬಹುದು, ಆದರೆ ಹೇಳಿಸಿದ್ದು ಯಾರು ಅಂತ ಅಂದರೆ ಅದು ಖಂಡಿತವಾಗಿಯೂ ಚೀನಾ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಹೌದು, ಏನಾದರೂ ನಮ್ಮ ಸೈನಿಕರು ಮಾಲ್ಡೀವ್ಸ್ನಲ್ಲಿ ಇದ್ದರೆ ಚೀನಾದ ರಹಸ್ಯ ಹಡಗುಗಳು ಇಲ್ಲಿ ಬರೋಕ್ಕಾಗೋದಿಲ್ಲ, ಭಾರತದ ರಹಸ್ಯವನ್ನು ಕದಿಯೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ಈ ಚೀನಾ ಇಂತಹದೊಂದು ಕೆಲಸವನ್ನು ಮಾಡ್ತಿದೆ. ಮಾಲ್ಡೀವ್ಸ್ಗೆ ನಿಮ್ಗೆ ಏನೆಲ್ಲ ಸಹಾಯ ಬೇಕೋ ಅದೆಲ್ಲವನ್ನು ನಾವು ಮಾಡ್ತೀವಿ, ಆದರೆ ಅಲ್ಲಿರುವಂಥ ಸೈನಿಕರನ್ನು ಭಾರತಕ್ಕೆ ಕಳಿಸಿ ಎನ್ನುವಂಥ ಕೆಲಸವನ್ನು ಹಿಂಬದಿಯಲ್ಲಿ ಮಾಡ್ತಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಒಟ್ಟಲ್ಲಿ ಇದೀಗ ಭಾರತ ಕೂಡ ಏನು ಸುಮ್ಮನಾಗಿಲ್ಲ, ಲಕ್ಷದ್ವೀಪದ ವಿಚಾರದ ಕಡೆ ಹೆಚ್ಚು ಗಮನವನ್ನು ಹರಿಸಿದೆ. ಲಕ್ಷದ್ವೀಪದಲ್ಲಿ ವಿಮಾನ ನಿಲ್ದಾಣಗಳನ್ನು ನಿರ್ಮಾಣ ಮಾಡ್ತಿದೆ, ಮೂಲ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಿದೆ. ಅದರಲ್ಲೂ ಕೆಲವೊಂದು ಕಂಪನಿಗಳು ಇನ್ವೆಸ್ಟ್ ಮಾಡಲು ಕೂಡ ಮುಂದಾಗಿವೆ. ಇದೆಲ್ಲ ಕಾರಣದಿಂದ ಇದೀಗ ಲಕ್ಷದ್ವೀಪ ಮಾಲ್ಡೀವ್ಸ್ಗೆ ಟಕ್ಕರ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಇಂತಹ ಸಮಯದಲ್ಲಿ ಮತ್ತೊಂದು ಬೆಳವಣಿಗೆ ಏನಂದರೆ, ಮೇಯರ್ ಎಲೆಕ್ಷನ್ ಕೂಡ ಮಾಲ್ಡೀವ್ಸ್ನಲ್ಲಿ ನಡೆದಿತ್ತು. ಆ ಎಲೆಕ್ಷನ್ನಲ್ಲಿ ಭಾರತವನ್ನು ಬೆಂಬಲಿಸುವಂತಹ MDP ಪಕ್ಷ ಏನಿದೆ ಅದು ಭರ್ಜರಿಯ ಗೆಲುವನ್ನು ಸಾಧಿಸಿದೆ. ಅಂದರೆ ಇದೊಂದು ರೀತಿ ಭಾರತಕ್ಕೆ ಸಿಕ್ಕ ಜಯವೇ. ಹೌದು, ಇಷ್ಟೆಲ್ಲ ಬೆಳವಣಿಗೆಯ ನಂತರ ಮಾಲ್ಡೀವ್ಸ್ನಲ್ಲಿ ಭಾರತದ ಪರವಾದ ಒಂದು ಪಕ್ಷ ಗೆದ್ದಿದೆ ಅಂದರೆ ಮಾಲ್ಡೀವ್ಸ್ನ ಜನರ ಅಭಿಪ್ರಾಯ ಕೂಡ ಭಾರತದ ಪರವಾಗಿದೆ ಅನ್ನುವಂಥದ್ದೇ ಒಂದು ಖುಷಿಯ ವಿಚಾರ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.